ಗರ್ಭಿಣಿಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಪ್ರಸವ ಪೂರ್ವ ಯೋಗ ತರಗತಿಗಳನ್ನು ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ನಡೆಸಲಾಗುತ್ತಿದ್ದು, ಇದು ತಾಯಿ ಮತ್ತು ಮಗುವಿನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ. ನುರಿತ ತರಬೇತುದಾರರ ಮಾರ್ಗದರ್ಶನದಲ್ಲಿ ಮಾಡುವ ಪ್ರಾಣಾಯಾಮ ಮತ್ತು ಆಸನಗಳು ಗರ್ಭಿಣಿಯರಲ್ಲಿನ ಒತ್ತಡವನ್ನು ಕಡಿಮೆ ಮಾಡಿ ಸಹಜ ಹೆರಿಗೆಗೆ ಅಗತ್ಯವಾದ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ಈ ಯೋಗಾಭ್ಯಾಸವು ಹೆರಿಗೆಯ ಸಮಯದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ತಾಯಿಯನ್ನು ಆತ್ಮವಿಶ್ವಾಸದಿಂದ ಸಜ್ಜುಗೊಳಿಸುತ್ತದೆ. ರಾಷ್ಟ್ರೋತ್ಥಾನ ಹಾಸ್ಪಿಟಲಲ್ಲಿ ಪ್ರೆಗ್ನೆಂಟ್ ವುಮೆನ್ಗಳಿಗೆ ವಿಶೇಷವಾಗಿ ಯೋಗವನ್ನಂತನ್ನ ತಗೋತಾ ಇದ್ದೀವಿ. ಪ್ರೀನೇಟಲ್ ಯೋಗ ಆರ್ ಆಂಟಿನೇಟಲ್ ಯೋಗ ಅಂತ ಹೇಳ್ತೀವಿ. ಯೋಗ ಬಂದು ಈಗ ಪ್ರೆಗ್ನೆನ್ಸಿನಲ್ಲಿ ಫಸ್ಟ್ ಥಿಂಗ್ ಮಾಡಬಹುದು, ಇಟ್ ಈಸ್ ಸೇಫ್. ಯಾವಾಗಿಂದ ಅಂತಂದರೆ ನೀವು ಕನ್ಸೀವ್ ಆದಾಗಿಂದನೂ ಕೂಡ ಮಾಡಬಹುದು. ಬಟ್ ಎಲ್ಲ ಆಸನಗಳು ಮತ್ತು ಎಲ್ಲದೂ ಮಾಡಲಿಕ್ಕೂ ಕೂಡ ಬರೋದಿಲ್ಲ. ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಕೆಲವೊಂದು ಆಸನಸ್ ಕಾಂಟ್ರಾಇಂಡಿಕೇಶನ್ಸ್ ಇರುತ್ತೆ. ಥ್ರೂ ಗೈಡೆಡ್ ಯಾರು ಪ್ರೆಗ್ನೆನ್ಸಿಲಿ ಮಾಡಿಸ್ತಿರ್ತಾರಲ್ವ ಯೋಗನ, ಅಂಥವ್ರ ಮೂಲಕ ಬೇಕಿದ್ರೆ ಯೋಗವನ್ನು ಮಾಡಬಹುದು. ಇಲ್ಲಿ ಕೂಡ ನಾವು ಹಾಗೇನೆ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇಲ್ಲಿನ ಪೇಷಂಟ್ಸ್ಗೆಲ್ಲರಿಗೂ. ಪ್ರೀನೇಟಲ್ ಸ್ಟಾರ್ಟಿಂಗ್ ಫ್ರಮ್ 1.5 ಮಂತಿಂದ 9th ಮಂತ್ವರೆಗೂ ಯೋಗವನ್ನು ಮಾಡುವಂಥದ್ದು. ಪೆಲ್ವಿಕ್ ರಿಲೇಟೆಡ್ ಆಸನಗಳೆಲ್ಲ ಇರುತ್ತೆ, ವೆರಿನ್ ನಿಮಗೆ ಲೇಬರಲ್ಲಿ ಈಸಿ ಆಗಲಿ ಅಂತ. ನಿಮ್ಮ ಪೆಲ್ವಿಕ್ ಮಸಲ್ಸ್ ಸ್ಟ್ರೆಂಥನಿಂಗ್ ಆಗೋದ್ರಿಂದ ಮತ್ತು ಪೆಲ್ವಿಕ್ ಫ್ಲೋರ್ ಸ್ವಲ್ಪ ಓಪನ್ ಅಪ್ ಆಗೋದ್ರಿಂದ ಏನಾಗುತ್ತೆ, ಈಸಿ ಲೇಬರ್ ಆ್ಯಂಡ್ ಡ್ಯೂರೇಷನ್ ಏನು ತೊಗೊಳುತ್ತೆ ನಾರ್ಮಲ್ ಡೆಲಿವರಿಯಲ್ಲಿ ಅದು ಕೂಡ ಕಡಿಮೆ ಆಗುತ್ತೆ. ನಾವಿಲ್ಲಿ ನೋಡ್ತಾ ಇರೋ ಹಾಗೆ ತುಂಬ ಹೆಚ್ಚು ಪೇಷಂಟ್ಸು ರೆಗ್ಯುಲರಾಗಿ ಯೋಗ ಮಾಡ್ತಾ ಇರೋದ್ರಲ್ಲಿ ದ ಡ್ಯೂರೇಷನ್ ಆಫ್ ಲೇಬರ್ ಏನೇ ಹೇಳ್ತೀವಿ ಅದು ತುಂಬಾ ಕಡಿಮೆ ಆಗಿರೋವಂಥದ್ದು ಕೂಡ ಇದೆ. ಅದಲ್ದಿರ ಅವ್ರಿಗೆ ಈಸಿ ಡೆಲಿವರಿ ಈಸಿಯಾಗಿ ಪುಷ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗಿದೆ. ಇದು ಬಿಟ್ಟು ನೆಕ್ಸ್ಟ್ ಪೋಸ್ಟ್ ನೇಟಲ್ ಅಂತಂದರೆ ಡೆಲಿವರಿ ಆದಮೇಲೆ ಫಸ್ಟ್ 3 months ಯೂಶಲಿ ಯಾವುದೇ ಆದಂಥ ಆ್ಯಕ್ಟಿವಿಟೀಸ್ ಮಾಡಬಾರ್ದು, ಎಕ್ಸಸೈಸ್ ಆರ್ ಯೋಗ ಎನಿಥಿಂಗ್. 4th ಮಂತಿಂದ ಅಗೇನ್ ವಿಲ್ ಸ್ಟಾರ್ಟ್ ವಿತ್ ಪೋಸ್ಟ್ ನೇಟಲ್ ಯೋಗ. 4th, 5th ಮತ್ತು 6th ಮಂತ್ 3 ತಿಂಗಳಿಗೆ ಮಾತ್ರ. ಅದೇನಕ್ಕೆ ಅಂತಂದರೆ ಟು ಸ್ಟ್ರೆಂಥನ್ ಯು ಬ್ಯಾಕ್. ಪ್ರೀ ಪ್ರೆಗ್ನೆನ್ಸಿಲಿ ನೀವು ಹೇಗೆ ಸ್ಟ್ರಾಂಗ್ ಆಗಿದ್ರಿ ಅದೇ ಥರ ನಿಮ್ಮನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಮತ್ತು ಕೋರ್ ಮಸಲ್ಸ್ ಮೇಲೆ ವರ್ಕ್ ಆಗುವಂಥ ಆಸನಗಳು, ಅಬ್ಡೋಮೆನ್ ಮಸಲ್ಸ್ ಮೇಲೆ ಸುಧಾ ನಿಮಗೆ ಸ್ಟ್ರೆಂಥನಿಂಗ್ ಬರಲಿ ಅಂತ ಹೇಳಿ ಇದಿಷ್ಟನ್ನು ಮಾಡ್ತಾ ಇದ್ದೇವೆ.